ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ನಮಗೆ ಟೋಟಲ್ ಲೆಂತ್ ಬಂದು 26.5 ಇಂಚು, ಹಾಗೆ ಶೋರ್ಟ್ ಬಂದು 18 ಇಂಚು. ನೋಡಿ, ಲೂಸ್ ಬಂದು ನಾನು ಒಂದ್ ಸೈಡ್ ಶರ್ಟ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಹಾಗಾಗಿ ಒಂದ್ ಸೈಡ್ ಬಂದು 4/4ನೇ ಒಂದು ಭಾಗ 11.5 ಇಂಚು ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ರೆಡಿ ಇದೆ. ಇದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿದ್ರೆ ಸಾಕು. ಟೋಟಲ್ 11.5 ತಗೋಬೇಕು. ಕೆಳಗಡೆ ಕೂಡ 11.5 ಇದೆ, ಫ್ಲಾಟ್ ಆಗಿದೆ ಅದು. ಕಾಲರ್ ಬಂದು 16 ಇಂಚು, ಸ್ಲೀವ್ ಲೆಂತ್ ಬಂದು 24, ಹಾಗೆ ಕಫ್ ಬಂದು 9.25. ನೋಡಿ, ಸ್ಲೀವ್ ಲೂಸ್ ಬಂದು 17 ಇಂಚು. ಈ ಮೆಜರ್ಮೆಂಟ್ಗೆ ನಾವು ಇವತ್ತು ಒಂದು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ, ನೋಡಿ ಇದು ಅಂಚು ಸುಕ್ಕಾಗಿದೆ, ಹಾಗಾಗಿ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ಬೇಕು. ನೋಡಿ, ಇಲ್ಲಿ ಅಂಚ್ ಪೀಸ್ ಅನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸೀದಾ ಮಾಡ್ಕೊಳ್ಳಿಕ್ಕೆ ಬೇಕಾದ್ರೆ ಒಂದು ಲೈನ್ ಹಾಕೊಂಡು ನೀವು ಸೀದಾ ಮಾಡ್ಕೋಬೇಕು. ಸೀದಾ ಇಲ್ಲ ಅಂದ್ರೆ ಸ್ನೇಹಿತರೆ, ಮೊದಲಿಗೆ ನಾವು ಇಲ್ಲಿ ಗುಂಡಿ ಪಟ್ಟಿಗೆ ನಾವು ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ. ನೋಡಿ, ಇದನ್ನ ನಾನು 2 ಇಂಚ್ ಬಿಡ್ತಾ ಇದ್ದೀನಿ. 2 ಇಂಚು ಮಾರ್ಜಿನ್ಗೆ ಬಿಟ್ಕೊಂತ ಇದ್ದೀನಿ. 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ನಾವು ಲೈನ್ ಹಾಕೋಣ, ಕಟ್ ಮಾಡ್ತಾ ಇದ್ದೀವಿ. ಇವಾಗ ಬಂದು ನಾವು ನೋಡಿ, ಕೆಳಗಡೆ ಕೂಡ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೂಡ ಕ್ರಾಸ್ ಇರುತ್ತೆ. ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ಕೆಳಗಡೆ ಸ್ಟ್ರೈಟ್ ಮಾಡ್ಕೋಬಹುದು. ಇದು ಕೆಳಗಡೆ ಬುಷ್ ಶರ್ಟ್ ಅಂದ್ರೆ ಗೊತ್ತಾಗ್ತದೆ ನಮ್ಗೆ. ಕೆಳಗಡೆ ಪಟ್ಟಿ ಬರುತ್ತೆ. ಆ ಪಟ್ಟಿಗೋಸ್ಕರ ನಾವು 1.5 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪಟ್ಟಿ ಬೇಕು, ಹಾಗಾಗಿ 1.5 ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ. ಈ ಕ್ರಾಸ್ ಅಲ್ಲ, ಇದು ಬುಷ್ ಶರ್ಟ್ ಅಂತ ಕರಿತೀವಿ ನಾವು. ನಿಮ್ಗೆ ಕೆಳಗಡೆ ಪಟ್ಟಿ ಬರುತ್ತೆ 1 ಇಂಚಿಂದು, ಅದಕ್ಕೆ 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಉದ್ದ ಬಂದು ಎಷ್ಟು ಬೇಕು? 26.5 ಉದ್ದ, ಟೋಟಲ್ ಉದ್ದ. ನೋಡಿ, ಅಲ್ಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋತೀನಿ. 27 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಆಕ್ಚುಲಿ ಬಂದು 26 ಇಂಚು ಅವ್ರದ್ದು ಟೋಟಲ್ 26 ಉದ್ದ ಇದ್ದದ್ದು. ಬಟ್ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಒಂದು ಅರ್ಧ ಇಂಚು ನಾನು ಜಾಸ್ತಿನೇ ಮೆಜರ್ಮೆಂಟ್ ಅನ್ನ ಬರ್ಕೊಂಡಿದ್ದೀನಿ. ನೋಡಿ, ಇದು ಟೋಟಲ್ ಲೆಂತ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 2 ಇಂಚುಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ಹಾಗೆ 7.5 ಇಂಚಿ ಆರ್ಮೋಲ್ ಡೌನಿಂಗು. 7 ಇಂಚ್ ಇಟ್ಟರು ಓಕೆ, ನಡೆಯುತ್ತೆ. ನೋಡಿ, 7 ಇಂಚ್ ಇಟ್ಟಿದ್ದೀನಿ. ನಮಗೆ 1/2 ಇಂಚ್ ಇನ್ನೂ ಎಕ್ಸ್ಟ್ರಾ ಬೇಕು, ಅದನ್ನ ಆನಂತರ ಕಟ್ ಮಾಡ್ಕೋಬಹುದು. ನೋಡಿ, ನಾವು ಇವಾಗ ಇಲ್ಲಿ ಒಂದು ಮಾರ್ಕ್ ಹಾಕೋಣ. ಇದು ಶೋಲ್ಡರ್ ಡೌನಿಂಗಿಗೋಸ್ಕರ 2 ಇಂಚಿಗೆ. ಇದನ್ನ ಜಾಸ್ತಿ ಇದ್ರೆ ನೀವು ಶೋಲ್ಡರ್ ಡೌನು 2.25 ಇಂಚ್ವರೆಗೂ ಇಡ್ಬೋದು. ಸ್ನೇಹಿತರೆ, ಇವಾಗ ನಾವು ನೋಡಿ ಇಲ್ಲಿ ಏನೋ ಕೊರಳಿನ ಅಗಲ ಬಂದು ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಅದಕ್ಕೆ 2.5 ಇಂಚ್ ಇಡ್ತಾ ಇದೀನಿ. ಇದಕ್ಕೆ 16 ಇಂಚು ಕಾಲರ್ ಇದೆ. ಇದು ಫೈನಲ್ ಅಲ್ಲ, ನಾವೇನು ಕಾಲರ್ ಅನ್ನ ಜೋಡಿಸ್ತೀವಿ ಅವಾಗ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಬಂದು 9 ಇಂಚ್ ಇದೆ. ಅಂದ್ರೆ ಸ್ನೇಹಿತರೆ, ಶೋಲ್ಡರ್ ಬಂದು 18 ಇಂಚ್ ಇದೆ. 18 ಅರ್ಧ ಬಂದು ನಮಗೆ 9 ಇಂಚ್ ಬರುತ್ತೆ, ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಟೋಟಲ್ 9.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕೂಡ ಅಷ್ಟೇ 9.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 3/4 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಈ ತರ ಸೇರಿಸ್ಕೋಬೇಕು ನಮಗೆ ಫ್ರಂಟ್ ಆರ್ಮೋಲ್ ಶೇಪ್ಗೋಸ್ಕರ. ಇದು ನಮಗೆ ಮಾರ್ಕಿಂಗು, ಏನಿದು ಶೋಲ್ಡರ್ ಮಾರ್ಕಿಂಗು. ಇವಾಗ ಬಂದು ನಾವು ಅವಾಗಲೇ ಹೇಳಿದೆ ನಿಮಗೆ ಲೂಸ್ ಬಂದು 11.5 ಇದೆ ಅಂತ ಹೇಳಿ. ನಾವು ಮೆಜರ್ಮೆಂಟ್ ಅದೇ ರೀತಿ ತಗೊಂಡಿದ್ದೀನಿ, ಅದೇ ರೀತಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 11.5 ಇಂಚು ಪ್ಲಸ್ ನೀವು ಮಾರ್ಜಿನ್ ಅನ್ನ ಬಿಟ್ಕೋಬೇಕು. ಒಂದು 1/2 ಇಂಚ್ ಬೇಕಾದ್ರೆ ಬಿಟ್ಕೋಬಹುದು. ನೀವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದ್ರೆ 3/4 ಇಂಚ್ವರೆಗೂ ಬಿಟ್ಕೋಬೇಕಾಗುತ್ತೆ. ನಾನು 1/2 ಇಂಚ್ ಮಾತ್ರ ಬಿಡ್ತಾ ಇದ್ದೀನಿ, ನಾನು ಫೋಲ್ಡಿಂಗ್ ಮಾಡಲ್ಲ. ನೋಡಿ, 11.5 ಇಂಚಿಗೆ ಒಂದು ಮಾರ್ಕು, ಹಾಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನು. ಇದು ನಮಗೆ ಸ್ಟ್ರೈಟ್ ಹಾಕ್ತಾ ಇದ್ದೀನಿ ನಾನು ಮಾರ್ಕಿಂಗು. ಯಾಕಂದ್ರೆ ನೋಡಿ, ಫಿಟ್ಟಿಂಗ್ ಬೇಕಾಗಿಲ್ಲ ಅವ್ರಿಗೆ, ಲೂಸ್ ಇದೆ. ಇದು ಫ್ರೀ ಸೈಜ್ ಶರ್ಟ್ ಆಗಿರೋದ್ರಿಂದ ಅವ್ರಿಗೆ ಸ್ಟ್ರೈಟ್ ಬೇಕು. ಹಾಗಾಗಿ ಇದು ಫ್ರೀ ಸೈಜ್ ಶರ್ಟು. ನೋಡಿ, ಫಿಟ್ಟಿಂಗ್ ಶರ್ಟ್ ಆದ್ರೆ ನಾವು ಅದಕ್ಕೆ ಇಲ್ಲಿ ಒಂದು ಶೇಪ್ ಬರುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿರೋದ್ರಿಂದ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದು ಇದಕ್ಕೆ ಒಂದು ಶೇಪ್ ಅನ್ನು ಮಾರ್ಕ್ ಮಾಡ್ಕೊ. ಇದನ್ನ ನಾವು ಸ್ವಲ್ಪ ಕೈಯಲ್ಲೇ ಮಾಡಬೇಕು. ನೋಡಿ, ಈ ರೀತಿ ನಮಗೆ ಒಂದು ರೌಂಡ್ ಶೇಪ್ ಅನ್ನೋದು ನೀಟಾಗಿ ಸಿಗಬೇಕು. ನೋಡಿ, ಇಷ್ಟು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಹಾಗೆ ಪಾಕೆಟ್ ಮಾರ್ಕಿಂಗ್ ಮಾಡೋದಾದ್ರೆ ನೋಡಿ, ಇಲ್ಲಿಂದ ನಾವು 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಪಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಪಾಕೆಟ್ ಅಟ್ಯಾಚಿಂಗ್. ಹಾಗೆ ಇಲ್ಲಿಂದ 2.5ಗೆ ನೋಡಿ, 2.5 ಇಲ್ಲೊಂದು ಮಾರ್ಕಿಂಗ್, ಹಾಗೆ 2.5 ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು
ಇದಕ್ಕೆ ಒಂದು ನಾವು ಈ ರೀತಿ ಇಲ್ಲಿ ಪಾಕೆಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಪಾಕೆಟ್ ಸೈಜ್ ಬಂದು 5.25 ಇಂಚು, 5 ಇಂಚ್ ಇಟ್ಟರು ನಡೆಯುತ್ತೆ ನೋಡಿ. ಅದು ಡಿಪೆಂಡ್ ಆಗುತ್ತೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಪಾಕೆಟ್ ಸೈಜ್. ಇದನ್ನು ಪಾಕೆಟ್ ಅಟ್ಯಾಚ್ಗೆ ನೋಡಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಹಾಗೆ ನೋಡಿ, ಮೆಜರ್ಮೆಂಟ್ ತಗೊಳ್ಳೋದು ಒಂದೊಂದು ರೀತಿ ಇರುತ್ತೆ. ಹೆಂಗಂದ್ರೆ ಲೂಸ್ ಆ್ಯಡ್ ಮಾಡಿ ಕಟ್ ಮಾಡ್ಬೋದು. ಬಾಡಿ ಮೆಜರ್ಮೆಂಟ್, ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಮೆಜರ್ಮೆಂಟ್ ತಗೊಳೋದು ಒಂದೊಂದು ರೀತಿ ತಗೊಂತಾರೆ. ಕೆಲವೊಬ್ರು ಒಂದ್ ರೀತಿ ತಗೊಂತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ, ಶರ್ಟ್ ಅಲ್ಲಿ ಫ್ರಂಟ್ ಪಾರ್ಟ್ ನ ಒಂದ್ ಪೀಸ್ ಅನ್ನು ಮಾತ್ರ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಈ ಪಾಕೆಟ್ ಇರುತ್ತಲ್ಲ, ಆ ಸೈಡ್ ಮಾತ್ರ ನಾವು ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ಇಲ್ಲಿ. ಯಾಕಂದ್ರೆ ಅಲ್ಲಿ ಸ್ಟಿಚಿಂಗ್ ಆಗಿರುತ್ತೆ, 1/2 ಇಂಚ್ ಇರಲ್ಲ, ಅಷ್ಟೇ 1/2 ಇಂಚ್ ಮಾತ್ರ ಆಡ್ ಮಾಡ್ಕೊಂಡಿದೀವಿ. ಅದು ಶರ್ಟ್ ಕರೆಕ್ಟ್ ಆಗಿದ್ರೆ ಅವ್ರು ಕೇಳ್ಬೇಕು, ಇಲ್ಲ ಇದಕ್ಕಿಂತ ಲೂಸ್ ಬೇಕಂದ್ರೆ ನಾವು ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವು ಮೆಜರ್ಮೆಂಟ್ ಅನ್ನು ಬರ್ಕೋಬೇಕು. ಹಾಗಾಗಿ ಶರ್ಟ್ ಅಲ್ಲಿ ಬಂದು ರೆಡಿ. ಫ್ರಂಟ್ ಪಾರ್ಟ್ ಅಲ್ಲಿ ಒಂದು 11.5 ಇಂಚ್ ಇತ್ತು, ನಾನು ನಿಮಗೆ 11.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ನಮಗೆ ಈ ರೀತಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ ನೋಡಿ. ಇದು ಡಬಲ್ ಪನ್ನ ಬಟ್ಟೆ, ಒಂದು 60 ಇತ್ತು ನೋಡಿ. ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಇದರಲ್ಲಿ ಉಲ್ಟಾ ಸೀದಾ ಕೂಡ ಇದೆ ಸ್ನೇಹಿತರೆ, ನಿಮಗೆ ತೋರಿಸ್ತಾ ಇದೆ ನೋಡಿ. ಇದು ಸೀದಾ, ಇದು ಉಲ್ಟಾ. ಬೇಕಾದ್ರೆ ನೀವು ನೀಟಾಗಿ ಐರನ್ ಮಾಡ್ಕೊಂಡು ಕೂಡ ಹಾಕೋಬಹುದು ನೋಡಿ. ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಒಂದ್ ಸೈಡ್ ಬೇಕಾದ್ರೆ ಉಳಿಸ್ಕೊಳ್ಳಿ, ಕರೆಕ್ಟಾಗಿ ಉಳಿಯುತ್ತೆ ನೋಡಿ. ಈ ರೀತಿ ಹಾಕೊಂಡಿದ್ದೀನಿ. ಕೆಳಗಡೆ ಸೀದಾ ಹಾಕಬೇಕು ನೋಡಿ. ಫ್ರಂಟ್ ಪಾರ್ಟ್ಗಿಂತೂ ಬ್ಯಾಕ್ ಪಾರ್ಟ್ 1/2 ಇಂಚು ಕಡಿಮೆ ಇರಬೇಕು ನೋಡಿ. ಇಲ್ಲಿ 1/2 ಇಂಚು ಕಡಿಮೆ ಇದೆ. ಒಂದ್ಸರಿ ಟೇಪಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ. ಇಲ್ಲಿ 1/2 ಇಂಚು ಕರೆಕ್ಟ್ ಆಗಿ ನಾನು ಫ್ರಂಟ್ ಪಾರ್ಟ್ಗಿಂತೂ ಬ್ಯಾಕ್ ಪಾರ್ಟ್ ಅನ್ನ ಕಡಿಮೆ ಹಾಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ 1/2 ಇಂಚು ನಾನು ಬಿಟ್ಕೊಂಡಿದ್ದೀನಿ. ಇವಾಗ ನಾವು ಬ್ಯಾಕ್ ಸೈಡ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ, ನಾನು ಮಾರ್ಕಿಂಗ್ ಮಾಡೋದು ಹೇಳ್ತೀನಿ. ಕೆಲವೊಬ್ರು ಡಿಫ್ರೆಂಟ್ ಆಗಿ ಮಾರ್ಕಿಂಗ್ ಮಾಡ್ತಾರೆ, ಅದು ಕೂಡ ಕರೆಕ್ಟ್ ಇರುತ್ತೆ ಮೆಥಡ್ ನೋಡಿ. ಇಲ್ಲಿ ಈ ಲೈನ್ ಇದೆಯಲ್ಲ, ಶೋಲ್ಡರ್ ಲೈನು, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕಿಂತ 1/2 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ. ಈ ಲೈನು ಬ್ಯಾಕ್ ಸೈಡ್ ಇರುತ್ತಲ್ಲ ಶೋಲ್ಡರ್ ಲೈನು, ಅದಕ್ಕಿಂತ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಶೋಲ್ಡ್ರು 9.5 ಮಾರ್ಜಿನ್ ಸೇರಿಸಿ 9.5 ಇಂಚಿಗೆ ಒಂದು ಮಾರ್ಕ್ ಹಾಕೊಂತೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ. ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇಲ್ಲಿ ಜಾಗ ಇಲ್ಲ ನಿಮ್ಗೆ ಸೇಪ್ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ, ಹಂಗಾಗಿ ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ ನೋಡಿ. ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಒಂದು ನ್ಯಾಚ್ ಹಾಕೊಂಡಿದ್ದೀನಿ. ಶೋಲ್ಡರ್ ಸೆಂಟ್ರು ನೋಡಿ. ನೋಡೋದೆಲ್ಲ ಆಸ್ ಇಟ್ ಈಸ್ ಹೆಂಗಿರುತ್ತೋ ಹಂಗೆ ಕಟ್ ಮಾಡಿ. ನಾವು ಇನ್ನು ಸೇಫನ್ನು ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕು. ಸ್ಲೀವ್ ಏನು ಅಟ್ಯಾಚ್ ಮಾಡ್ತೀವಲ್ಲ, ಅವಾಗ ಇದನ್ನು ನಾವು ಪರ್ಫೆಕ್ಟಾಗಿ ಸ್ಲೀವ್ ಮೆಜರ್ಮೆಂಟಿಗೆ ಸ್ಲೀವ್ ಏನು ಕಟ್ ಮಾಡಿರ್ತೀವಿ ಆರ್ಮೋಲನ್ನು, ಆ ಸೇಪ್ಗೆ ನಾವು ಇನ್ನೂ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ನೀಟಾಗಿ ಆನಂತರ ಕಟ್ ಮಾಡ್ಕೋಬೋದು ನೋಡಿ. ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ನಂತರ ನಾವು ಶೋಲ್ಡರ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಸ್ಲೀವ್ ಕಟ್ ಮಾಡ್ಲಿಕ್ಕೂ ಕೂಡ ಈ ಅಂಚ್ ಪೀಸನ್ನು ಕಟ್ ಮಾಡೋಣ. ಇದು ಸುಕ್ಕಾಗಿದೆ, ಹಾಗಾಗಿ ನೋಡಿ ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನಮಗೆ ನಿಮಗೆ ಸ್ಲೀವ್ ಮೆಜರ್ಮೆಂಟ್ ಆವಾಗಲೇ ತೋರಿಸಿದೆ ನಾನು ನೋಡಿ. ಸ್ಲೀವ್ ಲೂಸ್ ಬಂದು 17 ಇಂಚು, ಸ್ಲೀವ್ ಲೆಂತ್ ಬಂದು 24 ಇಂಚು, 9.25 ಇಂಚು ಕಫ್ ಬೇಕು. ಈ ಮೆಜರ್ಮೆಂಟ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 24 ಇದ್ದಾಗ ನೀವು ಕಫ್ ಎಷ್ಟು ಇಡ್ತೀವಿ ಅಂತ ಮತ್ತೆ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ನೀವು ಕಫ್ ಅನ್ನ ಈಗ 24 ಟೋಟಲ್ ಉದ್ದ ಇದೆ, ಇದರಲ್ಲಿ ನೀವು 2 ಇಂಚು ಕಫ್ ಇಟ್ರೆ 22 ನಮಗೆ ಬೇಕಾಗುತ್ತೆ. ಇದಕ್ಕೆ ನಾವು ಮಾರ್ಜಿನ್ ಅನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲ 2.5 ಇಂಚ್ ಕಫ್ ಇಟ್ರೆ ಅಲ್ಲಿಗೆ 21.5 ನಮಗೆ ಉದ್ದ ಬೇಕಾಗುತ್ತೆ ನೋಡಿ. 21.5 ಉದ್ದ ಬೇಕಾಗುತ್ತೆ. ಇದಕ್ಕೆ ನಮಗೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಅಲ್ಲಿಗೆ 1/2 ಇಂಚ್ ಆ್ಯಡ್ ಮಾಡಿದ್ರೆ ಟೋಟಲ್ 22 ಆಯ್ತು. ಇಲ್ಲಿ ನಮಗೆ ನೀವು ಓವರ್ಲಾಕ್ ಮಾಡ್ತೀವಿ ಅಂದ್ರೆ 1/2 ಇಂಚ್ ಬಿಟ್ರೆ ಸಾಕು. ಓವರ್ಲಾಕ್ ಮಾಡಲ್ಲ, ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದ್ರೆ ಇಲ್ಲಿ 3/4 ಇಂಚ್ ಬಿಟ್ಕೋಬೇಕು. ಅಲ್ಲಿಗೆ 2 3/4 ಅಂದ್ರೆ 0.75 ನೋಡಿ. ಇಲ್ಲಿ 3/4 ಇಂಚ್ ಆ್ಯಡ್ ಮಾಡಿದ್ರೆ 22 3/4 ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ 22 3/4ಗೆ ಮಾರ್ಕ್ ಮಾಡ್ಕೋಬೇಕು.
22 ಮುಕ್ಕಾಲು ನೋಡಿ, 22 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇದು ಕ್ಯಾಪ್ ಹೈಟು. ಸ್ಲೀವ್ನ ಸೇಪನ್ನು ತೆಗಿಲಿಕ್ಕೆ ನಾವು ಕ್ಯಾಪ್ ಹೈಟ್ಗೆ 4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಸ್ಲೀವ್ ಲೂಸ್ ಅಂತ ಹೇಳಿದ್ವಿ, ಆವಾಗಲೇ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಆ ರೀತಿನೇ ತಗೊಂಡಿರ್ತೀವಿ ನೋಡಿ. ಹಾಗಾಗಿ ನಾನು ಸ್ಲೀವ್ ಲೂಸ್ ಬಂದು 17 ಇಂಚ್ ಇದೆ. ನಮಗೆ ಒಂದು ಸೈಡ್ ಬಂದು ನಾವು 17ಅನ್ನ ಅರ್ಧ ಮಾಡಿದ್ರೆ 8.5 ಇಂಚ್ ಆಗುತ್ತೆ ನೋಡಿ. 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ ನಮಗೆ ಮಾರ್ಜಿನ್ ಬೇಕು, ಸ್ಟಿಚಿಂಗ್ ಮಾರ್ಜಿನ್, ಅದು ಒಂದು ಅರ್ಧ ಇಂಚು ನೋಡಿ. ನಮಗೆ ಬೇಕಾಗಿರೋದು 8.5 ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿವಿ. ಇವಾಗ ಬಂದು ಇಲ್ಲಿ ನಮಗೆ 9.25 ಇಂಚ್ ಕಫ್ ಇದ್ರೆ 4.5 1 ಪಾಯಿಂಟ್ ಆಗುತ್ತೆ ನೋಡಿ. 4.5 1 ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಮಗೆ ಮಾರ್ಜಿನ್ ಒಂದು 1/2 ಇಂಚ್ ಬೇಕು. ಹಾಗೆ ಲೂಸಿಂಗ್ ಒಂದು 3/4 ಇಂಚ್ವರೆಗೂ ಲೂಸ್ ಇಟ್ಕೋಬೇಕು. ಅದು ನಿಮ್ಮ ಚಾಯ್ಸು. ಅವರು ಫ್ರೀ ಸೈಜ್ ಬೇಕಂದ್ರೆ ನೀವು ಲೂಸ್ ಬಿಡ್ಬೋದು, ಇಲ್ಲಾಂದ್ರೆ ಫಿಟ್ಟಿಂಗ್ ಬೇಕಂದ್ರೆ ಅಷ್ಟು ಲೂಸ್ ಬಿಡೋ ಅವಶ್ಯಕತೆ ಇಲ್ಲ ನೋಡಿ. ನಾನು ಇದನ್ನ ಸ್ಟ್ರೈಟ್ ಆಗಿ ಹಾಕ್ತಾ ಇದ್ದೀನಿ, ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಂತೀನಿ. ನಿಮಗೆ ಇದು ಫಿಟ್ಟಿಂಗ್ ಬೇಕು ಅಂದ್ರೆ ಅದು ಇನ್ನೊಂದು ಬೇರೆ ಸ್ಕೇಲಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಿಮಗೆ ಫಿಟ್ಟಿಂಗ್ ಬೇಕಂದ್ರೆ ಈ ತರ ಸ್ಕೇಲಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಫಿಟ್ಟಿಂಗ್ ಬೇಕೋ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ. ಇಲ್ಲಿಂದ ಇಟ್ಟರೆ ಜಾಸ್ತಿ ಬರುತ್ತೆ ಸೇಪು ನೋಡಿ, ಜಾಸ್ತಿ ಬರುತ್ತೆ. ನಾನು ಹಾಗಾಗಿ ಸ್ವಲ್ಪ ಲೈಟಾಗಿ ಇಡ್ತಾ ಇದ್ದೀನಿ. ಈ ಸೇಪನ್ನು ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ ನೋಡಿ. ಈ ಥರ ಸ್ಕೇಲ್ ಇದ್ರೆ ತುಂಬ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು ನೋಡಿ. ಈ ರೀತಿ ಇಟ್ಟು ನಾವು ಸ್ಲೀವ್ ಸೇಪನ್ನು ಮಾರ್ಕ್ ಮಾಡ್ಕೋಬಹುದು. ಇದರಲ್ಲೇ ಫ್ರಂಟ್ ಸೇಪ್ ಬಂದು ಇದನ್ನ ಸ್ವಲ್ಪ ಈ ಥರ ಮೇಲಕ್ಕೆ ಎತ್ತಿದ್ರೆ ನಮಗೆ ಸಿಗುತ್ತೆ ನೋಡಿ. ಈ ರೀತಿ ನಾವು ಫ್ರಂಟು ಬ್ಯಾಕು ಎರಡು ಸೇಪನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇವಾಗ ಕಟ್ ಮಾಡೋಣ. ನೋಡಿ, ಈ ರೀತಿ ನಾವು ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಫ್ರಂಟ್ ಸೇಪನ್ನು ಕಟ್ ಮಾಡೋಣ. ಈ ರೀತಿ ನಾವು ಫ್ರಂಟು ಬ್ಯಾಕು ಎರಡನ್ನು ಕಟ್ ಮಾಡ್ಕೋಬೇಕು. ಇವಾಗ ಬಂದು ನಾವು ಬ್ಯಾಕ್ ಸೈಡ್ ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೋಣ ನೋಡಿ ಸ್ನೇಹಿತರೆ. ಇದು ಫ್ರಂಟ್ ಸೈಡ್ ಬರುತ್ತೆ, ನಿಮಗೆ ಮಾರ್ಕಿಂಗ್ ಗೊತ್ತಾಗುತ್ತೆ ಈಸಿಯಾಗಿ. ಇಲ್ಲಿ ಇದು ಬ್ಯಾಕ್ ಸೈಡ್. ನಮ್ಗೆ ಇಲ್ಲಿ ಫ್ಲಾಕೆಟ್ ಬರ್ಬೇಕಂದ್ರೆ ಬ್ಯಾಕ್ ಸೈಡ್ ಬರಬೇಕು ನೋಡಿ. ಇಲ್ಲಿ ಪಟ್ಟಿ ಬರುತ್ತಲ್ಲ ಅದು ಬ್ಯಾಕ್ ಸೈಡ್ ಬರ್ಬೇಕು ಯಾವಾಗಲೂ ನೋಡಿ. ಇದು ಬ್ಯಾಕ್ ಸೈಡು. ನಾನು ಇಲ್ಲಿ ಬ್ಯಾಕ್ ಸೈಡ್ ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೊಂತೀನಿ. ಇದನ್ನು ಮಾರ್ಕ್ ಮಾಡೋದಾದ್ರೆ ನೋಡಿ 2 ಪೀಸ್ ಮಾತ್ರ ತಗೊಂಡು ಇದನ್ನ ಈ ರೀತಿ ಒಂದು 1/2 ಇಂಚು ನಾವು ಮಾರ್ಜಿನ್ ಬಿಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟಾಗಿ ಈ ಥರ ಲೈನ್ ಹಾಕೊಳ್ಳಿ ಒಂದು ನೋಡಿ. ಇಲ್ಲಿ ಲೈನ್ ಮೂಡಿದೆ, ಈ ಲೈನ್ಗೆ ನಾವು ಕಟ್ ಮಾಡ್ಕೋಬೇಕು. ಫ್ಲಾಕೆಟ್ ಸೈಜ್ ಬಂದು ನಾನು 4.25 ಇಂಚ್ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ಇದನ್ನ ಇಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿಗೆ ಇದನ್ನ ನ್ಯಾಚ್ ಹಾಕಿ ಈ ಥರ ಕಟ್ ಮಾಡ್ಕೋಬೇಕು. ಇದನ್ನ ನಾವು ಬೇಕಾದ್ರೆ ಪಟ್ಟಿ ಕೂಡ ಕೊಡ್ಬೋದು, ಇಲ್ಲ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಬೋದು. ಇದಕ್ಕೆ ಒಂದು ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ನೋಡಿ, ನಾವು ಶೋಲ್ಡರ್ ಕಟ್ ಮಾಡ್ಲಿಕ್ಕೆ ಉದ್ದ ಬಟ್ಟೆನೇ ತಗೋಬೇಕು. ನಾನು ಹಾಗಾಗಿ ಇದು ಉದ್ದ ಬಟ್ಟೆನೆ. 2 ಶೋಲ್ಡರ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನಮಗಿಲ್ಲಿ ನೋಡಿ ಒಂದು 6 ಇಂಚ್ ಬರಂಗ ನೀವು ಮಾರ್ಕ್ ಮಾಡ್ಕೊಳ್ಳಿ. ಬಟ್ಟೆ ಉಳಿಸ್ಬೇಕಂದ್ರೆ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಸ್ಟ್ರೈಟ್ಗೋಸ್ಕರ ಅಷ್ಟೇ. ಸಿಂಪಲ್ ಆಗಿ ನೀವು ಈ ರೀತಿ ಇದೇ ಮೆಜರ್ಮೆಂಟ್ ಏನೋ ಶರ್ಟ್ ಕಟ್ ಮಾಡ್ತಾ ಇದ್ರೆ ನೀವು 6 ಇಂಚು ಮಾರ್ಕ್ ಮಾಡ್ಕೋಬಹುದು. ಇದನ್ನ ಜಾಸ್ತಿ ಕೂಡ ತಗೋಬಹುದು ನೋಡಿ. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಇವಾಗ ನಾವು ಶರ್ಟ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ನೋಡಿರ್ತೀರ 2 ಇಂಚು ನಾವು ಶೋಲ್ಡರ್ ಡೌನಿಂಗ್ ಅನ್ನ ಇಟ್ಟಿದೀವಿ ನೋಡಿ. ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಒಂದು ಲೈನ್ ಹಾಕೋಬೇಕು. ಹಾಗೆ ನಮ್ದು ಶೋಲ್ಡರ್ ಬಂದು ಎಷ್ಟಿದೆ 9.5 ಮಾರ್ಜಿನ್ ಸೇರಿಸಿ 9.5 ಮಾರ್ಜಿನ್ ಸೇರಿಸಿ ನೋಡಿ. 9.5 ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು 1/4 ಇಂಚು ಜಾಸ್ತಿ ತಗೊಳ್ಳಿ. 9.25 ನೋಡಿ. ಇಲ್ಲಿ ಒಂದು 1/4 ಇಂಚು ಜಾಸ್ತಿ ತಗೊಂಡಿದ್ದೀನಿ. ಇಲ್ಲಿಗೆ 1/4 ಇಂಚು ಡಿಫರೆನ್ಸ್ ಇರಬೇಕು. ಹಾಗೆ ಇಲ್ಲಿ ಬಂದು ನಾವು ಶರ್ಟ್ ಅನ್ನ ಕಟ್ ಮಾಡ್ಬೇಕಾದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ 2.5 ಇಂಚ್ ಇಟ್ಟಿದ್ದೀವಿ. ಇಲ್ಲಿ 2.25 ಇಡಬೇಕು ನೋಡಿ. ಇಲ್ಲಿ 2.25 ಇಂಚ್ ಇಡಬೇಕು. 2.25 ಇಂಚ್ ಇಟ್ಟರೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 1/4 ಇಂಚ್ ಜಾಸ್ತಿ ತಗೊಂಡಿದ್ದೀವಿ ನಾವು ನೋಡಿ. ಇಲ್ಲಿ ಇವಾಗ ಇದಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ. ಈ ತರ ಸೇಪ್ ಬರ್ಬೇಕು ಇದಕ್ಕೆ. ಇಲ್ಲಿ ನಮ್ದು
ಶೋಲ್ಡ್ರ್ ಕೂರುತ್ತಲ್ಲ ಶರ್ಟ್ನ ಶೋಲ್ಡ್ರು, ಅದಕ್ಕೆ ಶೇಪ್ಗೋಸ್ಕರ ಇದು ನೋಡಿ. ಈ ಥರ ನಮಗೆ ಶೇಪ್ ಬರಬೇಕಲ್ಲಿ. ಇದಕ್ಕೊಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ನಾವು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನಾವು ಶೋಲ್ಡ್ರ್ ಕಡೆ ಕಟ್ ಮಾಡಿದ್ದೀವಿ. ನಿಮಗೆ ತೋರಿಸ್ತೀನಿ ಬಾಡಿ ಪಾರ್ಟ್ಗೆ ಶೋಲ್ಡ್ರು ಕರೆಕ್ಟಾಗಿ ಆಗುತ್ತಲ್ಲ ಅಂತೇಳಿ. ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರಬೇಕು. ಈ ರೀತಿ ಶೋಲ್ಡ್ರು ಈ ರೀತಿ ಕೂರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.